ಸ್ವಾಗತ. ಚಿಕ್ಕಮಗಳೂರಿನಲ್ಲೂ ಬಿರುಗಾಳಿ ಮಳೆ ಆರ್ಭಟ ಜೋರಾಗಿದೆ. ಕಳಸ ತಾಲೂಕಿನಲ್ಲಿ ಮಳೆ ಗಾಳಿಗೆ ಜನ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ. ಬೃಹತ್ ಮರ ಬಿದ್ದ ರಭಸಕ್ಕೆ ಮೇಲ್ಛಾವಣಿಗೆ ಹಾನಿಯಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯವರು. ಇಡಕಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಳ್ಳುಕುಡಿಗೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ನಿನ್ನೆ ಭಾರಿ ಮಳೆ ಸುರಿದಿದೆ. ರಸ್ತೆ ಸಂಪರ್ಕ ಬಂದಾಗಿದ್ವು, ವಿದ್ಯುತ್ ವ್ಯತ್ಯಯ, ವಿದ್ಯುತ್ ಕಂಬಗಳು ಬಿದ್ದಿದ್ವು, ಮರ ಬಿದ್ದಿದ್ವು. ಈಗ ಅಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಹಾನಿಯಾಗಿದೆ, ಅಲ್ಲಿ ಸ್ವಲ್ಪ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೋಡ್ತಾ ಇದ್ದೀವಿ ಮೇಲ್ಛಾವಣಿ ಬಿದ್ದಿರುವಂಥ ದೃಶ್ಯವನ್ನು. ಮನೆ ಮಂದಿಯೆಲ್ಲ ಒಳಗಡೆ ಇದ್ದರು, ಹೊರಗಡೆ ಯಾರೂ ಇರಲಿಲ್ಲ. ಹಾಗಾಗಿಯೇ ಆಗುವಂತಹ ಅವಾಂತರ ಕೂಡ ತಪ್ಪಿದೆ. ಮತ್ತು ಗಿಡ ಮರಗಳು ಕೂಡ ಅಲ್ಲಿ ಬಿದ್ದಿದ್ದಾವೆ. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಮಳೆ ನಿನ್ನೆ ಭಾರಿ ಪ್ರಮಾಣದಲ್ಲಿ ಆಗಿದೆ ಮತ್ತು ಜೋರಾದ ಗಾಳಿ ಕೂಡ ಅಲ್ಲಿ ಬೀಸಿದೆ. ಹಾಗಾಗಿ ಬೃಹತ್ ಮರ ಆ ಮೇಲ್ಛಾವಣಿ ಮೇಲೆ ಬಿದ್ದುಬಿಟ್ಟಿದೆ. ಹಾಗಾಗಿಯೇ ಆ ಮೇಲ್ಛಾವಣಿ ಕಂಪ್ಲೀಟ್ ಕೆಳಗಡೆ ಬಿದ್ದುಬಿಟ್ಟಿದೆ. ಇನ್ನು ಮನೆಯ ಹಂಚುಗಳು ಕೂಡ ಇನ್ನು ಸ್ವಲ್ಪದರಲ್ಲಿ ಡ್ಯಾಮೇಜ್ ಆಗ್ತಾಯಿತ್ತು. ಅದು ಕೂಡ ದೊಡ್ಡ ಗಾತ್ರದ ಮರ ಏನಾದರೂ ಆಗಿದ್ದರೆ ಬಹುಶಃ